ಹೇಗಿದ್ದೀರಾ? ಹಲೋ ಫ್ರೆಂಡ್ಸ್, ಫ್ರೈಡೇ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಫ್ರೈಡೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಯಿತು. ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಮನಸ್ಸಿಗೆ ಸಮಾಧಾನ ಸಿಗೋದು. ನಾವು ಇವತ್ತೆಲ್ಲರೂ ಎಲ್ಲ ಹೋಗಬೇಕು ಅಂತಿದ್ದೀವಿ. ಎಲ್ಲರೂ ಎಲ್ಲೋ ಅನ್ವಿಕ್ಕೊಂದು ಆ್ಯನ್ಯುವಲ್ ಡೇ ಇದೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದಾಗಿದೆ. ಸೊ ಅವರೆಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಳೆ ಕೃತಿಕಾ ಇಲ್ಲಿಗೆ ಬಂದು. ಅಥವಾ ಇಲ್ಲ ಅಂತಂದರೆ ತುಂಬ ಬಿಸಿಲಿದೆ ಫ್ರೆಂಡ್ಸ್, ತುಂಬ ಶೆಕೆ ಆಗ್ತಿದೆ. ಮನೇಲಿ ಫ್ಯಾನ್ ಇಲ್ದಿರ ಇರೋಕ್ಕೆ ಆಗ್ತಾ ಇಲ್ಲ. ಆದರೂ ಫ್ಯಾನೆಲ್ಲ ಯೂಸ್ ಮಾಡ್ಕೊಳ್ಳೋದು ಬೇಡ, ಕೋಲ್ಡ್ ಆಗುತ್ತೆ ಅಂತ ಹಾಕ್ಕೊಂಡಿಲ್ಲ. ಈಗ ಅದಾದಮೇಲೆ ಸ್ವಲ್ಪ ಅದಾದಮೇಲೆ ಹಾಕ್ಕೊಳ್ಳೋಣ ಅಂತ. ಅನ್ವಿಕ್ ಕೃತಿಕಾ ಅವ್ರ ಮನೆಗಾದರೂ ಹೋಗಬೇಕು, ಇಲ್ಲಾಂತಂದ್ರೆ ಅಲ್ಲಿಂದಾದರೂ ಅವ್ರು ಪಿಕ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲೇ ಬಂದಾದರೂ ಪಿಕ್ ಮಾಡ್ತಾರೆ. ಬನ್ನಿ ಇವತ್ತು ಹೇಗೆ ಈ ದಿನ ಆಗುತ್ತೆ ಅಂತ ನೋಡೋಣ. ಹಾಗೆ ಇವತ್ತು ಫ್ರೈಡೇ ಎಲ್ಲ ಪೂಜೆ ಎಲ್ಲ ಮುಗಿದು ಪೂಜೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಫ್ರೈಡೇ ಅಂದರೆ ನಮ್ಮ ಮನೇಲಿ ಹಬ್ಬದ ಥರನೇ ಮಾಡ್ತೀವಿ. ಕಾಯೆಲ್ಲ ಒಡೆಯೋಂಗಿಲ್ಲ, ಇವತ್ತು ಹೊಡೆದಿಲ್ಲ, ಸ್ಯಾಟರ್ಡೇ ಹೊಡೆಯೋಣ ಅಂತ ಸುಮ್ಮನೆ ಹಾಗೆ ಪೂಜೆ ಮಾಡಿದ್ದೀನಿ. ದೇವರಿಗೆ ಲಕ್ಷ್ಮಿಗೆ ಗಣಗ್ಲು ಅಂದರೆ ತುಂಬಾ ಇಷ್ಟ. ಮಾಮ ತಂದು ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಎಲ್ಲ ನೆನ್ನೆನೆ ಕಟ್ಟಿ ರೆಡಿ ಮಾಡಿಕೊಂಡು ಹಾಕಿದ್ದೀನಿ. ಹಾಗೆ ಪೆನ್ಷನ್ ಕ್ರಮಂಗೆ ನಾನು ದೀಪ ಹಚ್ತೀನಿ. ಯಾವಾಗಲೂ ಯೂಶ್ವಲಿ ನಾವು ಫ್ರೈಡೇ ಹೋಗ್ತಾ ಇರ್ತೀವಿ. ಒಂದೊಂದ್ಸಲಿ ಹೋಗೋಕ್ಕಾಗದೇ ಇದ್ದಾಗ, ಒಂದೊಂದು ವೀಕ್ ಹೋಗೋಕ್ಕಾಗದೇ ಇದ್ದಾಗ, ಒಂದೊಂದು ಸತಿ ಹೋಗೋಕ್ಕಾಗಲ್ಲ, ಒಂದು ಸತಿ ಹೋಗ್ತೀವಿ, ಒಂದು ಸತಿ ಏನೋ ಕೆಲಸ ಏನಾದರೂ ಕೆಲಸ ಇದ್ರೆ ಹೋಗೋಕ್ಕಾಗಲ್ಲ. ಸೊ ಆ ಟೈಮಲ್ಲೇ ಮನೆಯಲ್ಲಿ ನಾನು ನಿಂಬೆಹಣ್ಣಿನ ದೀಪ ಹಚ್ತೀನಿ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ದೇವ್ರ ಮನೆ ಒಂದು ಚಿಕ್ಕ ಕಮಲದ ಹೂವು ಬಿಡಿಸ್ತೀನಿ, ಯಾವಾಗಲೂ ರಂಗೋಲಿ ಬಿಡಿಸ್ತೀನಿ. ಹಾಗೆ ಬನ್ನಿ ನೋಡೋಣ, ಆಚೆನೂ ನಾನು ರಂಗೋಲಿ ಬಿಡಿಸಿದ್ದೀನಿ, ಯಾವ ಥರ ಬಿಡಿಸಿದ್ದೀನಿ ಅಂತ. ದೇವ್ರ ಪಾದಗಳನ್ನೆಲ್ಲ ಬಿಡಿಸಿ ರೆಡಿ ಮಾಡ್ತೀನಿ ಫ್ರೈಡೇ ಆದರೆ. ನಾವು ಬೆಳಗ್ಗೆನೇ ದೀಪ ಹಚ್ತೀವಿ ತುಳಸಿ ಕಟ್ಟೆಗೆ. ಶ್ರೀ ತುಳಸಿ, ಕೃಷ್ಣ ತುಳಸಿ ಎರಡು ಪಾಟ್ಗೆ ಹಾಕಿ ಅವರಿಗೆ ಹೂವು ಮುಡಿಸ್ಬೇಕು. ನೋಡಿ ಪುಟ್ಟದಾಗ ಒಂದು ರಂಗೋಲಿ ಬಿಡಿಸಿದ್ದೀನಿ. ಕಲರ್ ಹಾಕ್ತೀನಿ ಫ್ರೈಡೇ ಅಥವಾ ಸ್ಯಾಟರ್ಡೇಸ್, ಫ್ರೈಡೇ ಮತ್ತು ಸ್ಯಾಟರ್ಡೇಸ್, ಮಂಡೇ ಈ ರೀತಿ ಎಲ್ಲ ನಾನು ಕಲರಾಗಿ ರಂಗೋಲಿ ಬಿಡಿಸ್ತೀನಿ. ಹಾಗೆ ಇಲ್ಲಿ ಮನೆ ಮುಂದೆನೂ ಒಂದು ಸ್ವಸ್ತಿಕ್ ರಂಗೋಲಿ ಬಿಡಿಸ್ತೀನಿ. ಫ್ರೈಡೇ ಅಂದರೆ ಇದೇ ಕಾನ್ಸೆಪ್ಟ್ ಇರುತ್ತೆ, ಸ್ವಸ್ತಿಕ್ ಅಥವಾ ಕಮಲ ಈ ಥರನೇ ಕಾನ್ಸೆಪ್ಟ್ ರೀತಿ ನಾನು ರಂಗೋಲಿ ಬಿಡಿಸ್ತೀನಿ. ಹಾಗೆ ನಿಂಬೆ ಹಣ್ಣು ಇಟ್ಟಿದ್ದೀನಿ, ದೃಷ್ಟಿ ಏನೂ ಆಗಬಾರ್ದು ಅಂತ. ಹಾಗೆ ನೋಡಿ ಫ್ರೆಂಡ್ಸ್, ಕೆಳಗಡೆನೂ ರಂಗೋಲಿ ಬಿಡಿಸಿದ್ದೀನಿ. ಅಲ್ಲೂ ಶಂಕು ಚಕ್ರ ಥರ ಬಿಡಿಸಿದ್ದೀನಿ. ಅಲ್ಲಿಗೂ ಕಲರ್ಸ್ ಎಲ್ಲ ಫಿಲ್ ಮಾಡಿದ್ದೀನಿ. ಎಂಟ್ರೆನ್ಸಿಂದನೇ ಈ ರೀತಿ ಇರಬೇಕು ಅಂತ. ಫ್ರೈಡೇ ಅಂದರೆ ಇವತ್ತು ಬೇಗ ಪೂಜೆ ಎಲ್ಲ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಬಸ್ಸಾರು ಮಾಡಿಟ್ಟಿದ್ದೀನಿ. ಕೌಂಟ್ರು ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಎಲ್ಲ ಪಾತ್ರೆಗಳು ತೊಳೆದಿದ್ದು ಆಯಿತು. ಹಾಗೆ ಎಲ್ಲ ಅಡುಗೆಗಳೆಲ್ಲ ಮಾಡಿ ಇಟ್ಟಿದ್ದೀನಿ. ಅನ್ವಿಕನ್ ಫಂಕ್ಷನ್ ಬೇರೆ ಹೋಗಬೇಕಲ್ಲ, ಅಲ್ಲೇ ನೈಟಿಗೆ ಹೊರಗಡೆ ತಿನ್ಕೊಳ್ಳೋಣ ಮಧ್ಯಾಹ್ನ ಮುದ್ದೆ ಮಾಡಿ ಅಂತ. ಬಸ್ಸಾರು ಪಲ್ಯ ಮಾಡಿದ್ದೀನಿ. ಹಲಸಿನಕಾಯಿ ಕೊತ್ತಿ ನೆನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹುರುಳಿ ಕಾಳೆಲ್ಲ ಹಾಯ್ಕೊಂಡು ಕಲ್ಲೆಲ್ಲ ತುಂಬಾ ಇತ್ತು, ಯಾರೋ ಹಳ್ಳಿ ಕಡೆಯಿಂದ ಕೊಟ್ಟಿದ್ರು. ಹಾಗೆ ಕೈಯೂ ಸಹ ಏಟ್ ಮಾಡ್ಕೊಬಿಟ್ಟಿದ್ದೀನಿ. ಇದು ಮಾಡ್ಕೊಳ್ಳೋಕೆ ಹೋಗಿ ಕೈ ಕೊತ್ಕೊಬಿಟ್ಟಿದ್ದೀನಿ. ಹಲಸಿನಕಾಯಿ ಕೊತ್ಕೊಳ್ಳೋಕೆ ಹೋದಾಗ ನೋವ್ತಾ ಇದೆ, ಬ್ಯಾಂಡೇಜ್ ಹಾಕಿಲ್ಲ. ಅನ್ವಿಕ ಬಂದರೆ ಬ್ಯಾಂಡೇಜ್ ಹಾಕ್ತಾಳೆ. ಇದನ್ನು ನೋಡ್ರೆ ಬಾ ಬ್ಯಾಂಡೇಜ್ ಹಾಕ್ತೀನಿ, ನಿನಗೆ ಗಾಯ ಆಗಿದೆಯಲ್ಲ ಅಂತ. ಅವಳೇ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತು ಹಾಕ್ಕೊಂಡ್ರೆ ಬ್ಯಾಂಡೇಜ್ ಹಾಕ್ಕೊಂಡ್ರೆ ಪಾತ್ರೆ ತೊಳೆಯೋದಲ್ಲ ತುಂಬಾ ಕಷ್ಟ. ವಾಟರ್ ಫಿಲ್ ಆದಂಗೆ ಅನಿಸ್ಬಿಡುತ್ತೆ, ವೆಟ್ ಅನಿಸುತ್ತೆ. ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ, ಬೇಗ ಕ್ಯೂರ್ ಆಗಲಿ ಅಂತ. ಬಸ್ಸಾರು ಪಲ್ಯ ನೋಡಿಸ್ತೀನಿ ಬನ್ನಿ. ರೈಸ್ ಮಾಡಿ ಇಟ್ಟಿದ್ದೀನಿ. ಆಶಿಕಾ ಸ್ಕೂಲಿಂದ ಬರ್ತಾಳೆ, ಅಷ್ಟರಲ್ಲಿ ನಾವು ಇರ್ತೀವ ಇಲ್ವಾ ಗೊತ್ತಿಲ್ಲ, ಅಲ್ಲಿಗೆ ಬೇರೆ ಹೋಗ್ಬೇಕಲ್ವಾ. ಹಾಗೆ ಬಸ್ಸಾರು ಮಾಡಿದ್ದೀನಿ. ಹಳ್ಳಿ ಕಡೆ ಮಾಡ್ತಾರಲ್ಲ ಆ ಥರ ನಾಟಿ ಸ್ಟೈಲ್ ಬಸ್ಸಾರು. ಹುರುಳಿಕಾಳು ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ನಿಮಗೂ ಗೊತ್ತು. ಹಾಗೆ ನೋಡಿ ಫ್ರೆಂಡ್ಸ್, ಲೈಟ್ ಹಾಕಿದ್ರೇ ಬೇರೆ ಕಾಣೋದು, ಇಲ್ಲಾಂದರೆ ಕಾಣಲ್ಲ. ಹುರುಳಿಕಾಳು, ಹಲಸಿನಕಾಯಿ ಕೊತ್ತಿರೋ ಅಂಥದ್ದು ಹಾಕಿ ಪಲ್ಯ ಮಾಡಿದ್ದೀನಿ ಬಸ್ಸಾರಿಗೆ. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ತಿಂದರೆ. ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ದು ಆಗಿದೆ, ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದು ಆಗಿದೆ. ಇನ್ನೇನಿದು ಫಂಕ್ಷನ್ಗೆ ಹೋಗೋದೆ ರೆಡಿಯಾಗಿ. ಪೂಜೆ ಮುಗಿದ್ರೇ ಒಂದು ಸಮಾಧಾನ ಫ್ರೈಡೇ. ಯೂಶ್ವಲಿ ನಾವು ಫ್ರೈಡೇ ಯಾವಾಗಲೂ ಹಬ್ಬ ಥರನೇ ಮಾಡೋದು. ನಾವು ಯಾವಾಗಲೂ ಶುಕ್ರವಾರನೇ, ಸ್ಯಾಟರ್ಡೇನೂ ಮಾಡ್ತೀವಿ, ಆದರೆ ಕಾಯಿ ಹೊಡೆದಿಲ್ಲ, ನಾಳೆ ಮಾಡ್ತೀವಿ. ಇವತ್ತೆಲ್ಲ ನೈವೇದ್ಯ ಎಲ್ಲ ಇಟ್ಟು ಪಾಯಸ ಅಥವಾ ಏನಾದರೂ ಸ್ವೀಟ್ ಮಾಡಿ, ಎವ್ರಿ ವೀಕ್ ಸ್ವೀಟ್ ಮಾಡಿ ನಾವು ಮಾಡ್ತೀವಿ. ಫ್ರೈಡೇ ಅಂದರೆ ಲಕ್ಷ್ಮಿ ಪೂಜೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್, ಇನ್ನು ಮುಂದೆ ಹೇಗಾಗುತ್ತೆ ಈ ದಿನ ನೋಡೋಣ.
ನಾನು ಹೋಗ್ತೀನಿ, ನನ್ನ ಜೊತೆ ನಿಮ್ಗೆ ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಮುಖ ಎಲ್ಲ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋಣ ಅಂತಿದ್ದೀನಿ, ಜಾಸ್ತಿ ಓವರ್ ಮೇಕಪ್ ಬೇಡ ಅಂತ. ನಾವು 3 o'clock ಆಗಿದೆ, ಊಟ ಎಲ್ಲ ಆಯಿತು, ಬಸ್ಸಾರು ಪಲ್ಯ ಎಲ್ಲ ತಿಂದಿದ್ದಾಯಿತು. ರಾತ್ರಿಗೆ ಏನೂ ತಿನ್ನೋದು ಬೇಡ, ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗೋಣ ಬನ್ನಿ ಫ್ರೆಂಡ್ಸ್. ಹೇರ್ಸ್ ಎಲ್ಲ ಸ್ಟ್ರೈಟ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಎಲ್ಲ ಕರ್ಲ್ ಥರ ಆಗ್ಬಿಟ್ಟಿತ್ತು, ಯಾಕಂದರೆ ಫುಲ್ ಬ್ಯಾಕ್ ಹಿಂದ್ಗಡೆ ಎಲ್ಲ ಕ್ಲಿಪ್ ಹಾಕಿ ಕಟ್ಬಿಟ್ಟಿರೋದ್ರಿಂದ ಫುಲ್ ಎಲ್ಲ ಇದಾಗಿ ಹೋಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಲೈಟ್ ಮೇಕಪ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ರೆಡಿಯಾಗಿ ಮತ್ತೆ ಸಿಗ್ತೀನಿ. ಡ್ರೆಸ್ ಹಾಕೊಳ್ಳೋಣ ಅಂತಿದ್ದೆ ಫ್ರೆಂಡ್ಸ್, ಮರೂನ್ ಕಲರ್ ತೊಗೊಂಡಿದ್ದೀನಿ. ಕುರ್ತಾ ಸೆಟ್ ಹಾಕ್ಕೊಳ್ಳೋಣ ಅಂತ ಫಸ್ಟ್ ಕೂಮ್ ಮಾಡ್ಕೊಳ್ತೀನಿ. ನಿವಿಯಾ ಅವ್ರದ್ದು ಮಾಯ್ಶ್ಚರೈಸಿಂಗ್ ಹಚ್ಕೊತಾ ಇದ್ದೀನಿ. ಫಸ್ಟು ಫೇಸ್ಗೆ ಯಾವುದೇ ಆಗಲಿ ಸ್ಕಿನ್ಗೆ ಮಾಯ್ಶ್ಚರೈಸ್ ಆಗಬೇಕು. ಫ್ಯಾನ್ ಇದ್ರೆ ಬೆಟರ್ ಅನಿಸ್ತದೆ, ಫ್ಯಾನ್ ಹಾಕ್ಬಿಟ್ಟು ಬರ್ತೀವಿ. ಎಲ್ಲ ಡ್ರೈ ಆಗಬೇಕು, ಅದಾದಮೇಲೆ ಒಂದರಿಂದ ಒಂದು ಹಾಕ್ಕೋಬೇಕು. ಅದಾದಮೇಲೆ ನಾನು ಇಲ್ಲಿ ನೆಕ್ಸ್ಟು ಇದು ಹಚ್ಕೊಳ್ತಾ ಇದ್ದೀನಿ, ಸ್ವಲ್ಪ ಪ್ರೈಮರ್. ಫಿನಿಶಿಂಗ್ ಚೆನ್ನಾಗಿರುತ್ತೆ, ಸೊ ಪ್ರೈಮರ್ದು ಹಚ್ಕೊಳ್ತಾ ಇದ್ದೀನಿ. ಅವತ್ತೇ ಫೇಸಿಗೆ ಮಾಡ್ಕೊಳ್ಬೇಕಾದ್ರೂ ನೆಕ್ಕಿಗೂ ಸಹ ಮಾಡ್ಕೊಳ್ಬೇಕು, ಯಾಕಂದರೆ ಸೇಮ್ ಕಾಂಪ್ಲೆಕ್ಷನ್ ಸಿಗುತ್ತೆ, ಸೇಮ್ ನಿಮಗೆ ಈವನಾಗಿ ಕಾಣುತ್ತೆ. ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಲೈಟ್ ಮೇಕಪ್ ಆಗಲಿ ಪಾರ್ಟಿ ಮೇಕಪ್ ಆಗಲಿ ಫಸ್ಟ್ ನೀವು ಅಪ್ಲೈ ಮಾಡಬೇಕಾಗಿರೋದು ಪ್ರೈಮರ್ನ. ಈ ಹೇರ್ಸ್ ಕಾರ್ನರ್ಸ್ ಹತ್ರ ಎಲ್ಲ ಚೆನ್ನಾಗಿ ನೀಟಾಗಿ ಹಚ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಇದು ಸ್ವಲ್ಪನೇ ತಗೊಂಡಿದ್ದೀನಿ, ಹೂಡಾ ಬ್ಯೂಟಿ ಅವ್ರದ್ದು ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡಿಕೊಂಡು, ಲೋಟಸ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಆಗಲಿ ಫೇಸ್ಗೆ ಅಂತ ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೂಡಾ ಬ್ಯೂಟಿ ಅವ್ರದ್ದು ಫೌಂಡೇಶನ್ ಹಚ್ಕೊಳ್ತಾ ಇದ್ದೀನಿ. ನನ್ನ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ನಾನು ಅದನ್ನು ತೊಗೊಂಡಿದ್ದೀನಿ. ನೀವು ಅಷ್ಟೇ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಬ್ಯೂಟಿ ಬ್ಲೆಂಡರಿಂದ ಎಲ್ಲ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ವರ್ಷ ಈಗ ಇದು ಮಾಡ್ಕೊ ಬಂದಿದ್ದಾಳೆ. ನೀಟಾಗಿ ಕಾರ್ನರ್ಸ್ ಎಲ್ಲ ಹೇರ್ಸ್ ಮೇಲೆಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ, ಕಾರ್ನರ್ಸ್ ಒಂದು ಕಡೆಯಿಂದ ಹಚ್ಕೊ ಬನ್ನಿ. ಲಿಪ್ಸ್ ಮೇಲೆಲ್ಲ ಹಚ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಮ್ಮ ಲಿಪ್ಸ್ ಎಲ್ಲ ನ್ಯಾಚುರಲ್ ಕಲರ್ ಇರಬೇಕು. ಬೇಕು ಅಂತಂದರೆ ಎಕ್ಸ್ಟ್ರಾ ಹಚ್ಕೊಳ್ಳಿ, ಬೇಡ ಇಲ್ಲ ಅಂತಂದರೆ ಬೇಡ. ಲೈಟ್ ಮೇಕಪ್ ಹಾಕಿರೋದ್ರಿಂದ ನಾನು ಸ್ವಲ್ಪ ಲೈಟಾಗೆ ಹಚ್ಕೊಳ್ತಾ ಇದ್ದೀನಿ. ನೆಕ್ಗೆ ಹಚ್ಚೋದನ್ನು ಮಾತ್ರ ಮರಿಬೇಡಿ. ಹಿಂಗೆ ಲೈಟ್ ಮೇಕಪ್ಗೆ ಒಂದು 2 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕು. ಪಾರ್ಟಿ ಮೇಕಪ್ಗೆಲ್ಲ ಅಂದರೆ 3 to 4 ಡ್ರಾಪ್ಸ್ ಬೇಕಾಗುತ್ತೆ. ಒಂದು ಮುಖ್ಯವಾದ ವಿಷಯ ಏನಂತಂದರೆ ಇಯರ್ಸ್ಗೆ ನೀವು ಅಪ್ಲೈ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇಯರ್ಸೇ ನಿಮಗೆ ಬೇರೆ ಕಲರಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೂ ಅಪ್ಲೈ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ನಾನಿಲ್ಲಿ ಲೂಸ್ ಪೌಡರ್ ಹಚ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಬ್ರಷಿಂದಾದರೂ ಹಚ್ಕೋತೀನಿ, ಅಥವಾ ಆಲ್ವೇಸ್ ನಾನು ಯೂಸ್ ಮಾಡೋದು ಪಫ್ಫೇ. ನನಗೆ ಅದು ನಂಗೆ ತುಂಬ ಕಂಫರ್ಟ್ ಸಿಗುತ್ತೆ. ಲಿಪ್ಸ್ಗೆಲ್ಲ ಹಚ್ಕೊಳಕ್ಕೆ ಹೋಗಬೇಡಿ. ಈ ನೋಸ್ ಪಿನ್ ಹತ್ರ ಎಲ್ಲ ನೀಟಾಗಿ ನೀವು ಕವರ್ ಅಪ್ ಮಾಡಬೇಕು, ಇಲ್ಲ ಅಂತಂದರೆ ಪ್ಯಾಚಸ್ ಥರ ಹಂಗೆ ಕಾಣ್ತಾ ಇರುತ್ತೆ. ಐಸ್ ಹತ್ರನೂ ಅಷ್ಟೇ. ಪಾರ್ಟಿ ಮೇಕಪ್ ಆದರೆ ನಾನು ಕಲರ್ ಕರೆಕ್ಟರ್ ಯೂಸ್ ಮಾಡ್ತೀನಿ. ಇವಾಗ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಅದೆಲ್ಲ ಏನೂ ಹಚ್ತಾ ಇಲ್ಲ. ನೆಕ್ಸ್ಟ್ ನನ್ನ ಫೇವ್ರೆಟ್ ಪಾರ್ಟ್ ಏನು ಅಂತಂದರೆ ಐಬ್ರೋ ಫಿಲ್ಲಿಂಗ್ ಮಾಡೋದು. ನಂಗೆ ತುಂಬಾ ಇಷ್ಟ ಐಬ್ರೋ ಫಿಲ್ಲಿಂಗ್ ಮಾಡೋದಂದರೆ. ನಾನಿಲ್ಲಿ ಬ್ರೌನ್ ತೊಗೊತಾ ಇದ್ದೀನಿ, ಒಂದೊಂದ್ಸತಿ ನಾನು ಬ್ಲ್ಯಾಕ್ ಹಚ್ಕೊತೀನಿ. ನಾನು ಆರ್ಚ್ ಶೇಪ್ ಮಾಡಿಸ್ಕೊಳ್ಳೋದು ಯಾವಾಗ್ಲೂ, ಅದನ್ನು ಅದೇ ಲೈನ್ಗೆ ನೀಟಾಗಿ ಕವರ್ ಮಾಡ್ತೀನಿ. ಒಂದೊಂದ್ಸತಿ ನಾನು ಬ್ಲ್ಯಾಕ್ ಹಚ್ಕೊತೀನಿ, ಅಂದರೆ ಪಾರ್ಟಿ ಮೇಕಪ್ ಆಗಿದ್ದಾಗ. ಕಾರ್ನರ್ಸ್ ಎಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ಳಿ.
ಸ್ಟ್ರೇಟ್ ಲೈನ್ ಎರಡು ಕರೆಕ್ಟಾಗಿ ಈವನ್ ಆಗಿ ಕಾಣಿಸ್ಬೇಕು. ಆ ಥರ ನೀವು ನಿಧಾನಕ್ಕೆ ಪೇಷನ್ಸಿಂದ ಹಚ್ಕೋಬೇಕು. ಅರ್ಜೆನ್ಸಿ ಮಾಡಿದ್ರೆಲ್ಲ ಆಗಲ್ಲ. ಕೊನೆಯಲ್ಲಿ ಹೂಡಾ ಬ್ಯೂಟಿ ಅವ್ರದ್ದು ಲೂಸ್ ಪೌಡ್ರಿಂದ ನಾನು ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೀಕ್ಸ್ ಕೆಳಗಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳೋಣ ಐಬ್ರೋಸ್ದು ಸ್ಟ್ರೈಟ್. ನೆಕ್ಸ್ಟ್ ಬಂದು ನಾನು ಇದು ಹಚ್ತಾ ಇದ್ದೀನಿ ಐಲೈನರು. ಇನ್ನರ್ ಕಾರ್ನರ್ಸ್ಗೆ ಹಚ್ಚೋದು ನಾನು ಯಾವಾಗ್ಲೂ. ಬೇಕಿದ್ರೆ ನೀವು ಔಟರ್ ಕಾರ್ನರ್ಸ್ಗೆ ಹಚ್ಕೋಬೋದು. ಲಾಂಗ್ ಲಾಸ್ಟಿಂಗ್ ಮಸ್ಕರ ಇದು. ರೆಡ್ ಕಲರ್ ಸ್ಟಿಕ್ಕರ್ ಇಟ್ಕೊಳ್ಳೋಣ. ಸ್ಟಿಕ್ಕರ್ ಇಟ್ಟರೆ ಅದು ಕಂಪ್ಲೀಟ್ ಆಗೋಷ್ಟು. ಫಸ್ಟು ಲಿಪ್ಸ್ಗೆ ನೀವು ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡಬೇಕಂದ್ರೆ ಫಸ್ಟ್ ನೀವು ಲಿಪ್ಸ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ. ಲಿಪ್ ಬಾಮ್ ಹಚ್ಕೊಳ್ಳಿ. ಅದಾದಮೇಲೆ ನಾನು ಇವಾಗ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಶೇಪ್ ಮಾಡ್ಕೊಳ್ಳಿ ಲಿಪ್ ಹತ್ರ. ಪೆನ್ಸಿಲಿಂದನೂ ಮಾಡ್ಬೋದು ಅಥವಾ ಇದರಿಂದನೇ ಕ್ರಾಸ್ ಮಾರ್ಕ್ ಹಾಕಿ ಆಗ ನೀಟಾಗಿ ಬರುತ್ತೆ. ಹಿಂಗೆ ಎಕ್ಸ್. ಈಗ ರೆಡ್ ಕಲರ್ ಡ್ರೆಸ್ಗೆ ರೆಡ್ ಕಲರ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲ್ಯಾಕ್ಮಿ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ. ನೋಡಿ, ಒನ್ ಟಚ್ ಕೊಟ್ಟರೆ ಸಾಕು, ಮತ್ತೆ ಮತ್ತೆ ಅಲ್ಲಿ ಅಪ್ಲೈ ಮಾಡೋಂಗಿರಲ್ಲ. ಸುಮ್ಮನೆ ಲೈಟ್ ಮೇಕಪ್ ಅನ್ಕೊತಾ ಇದ್ದೆ, ನೋಡಿದ್ರೆ ಓವರೇ ಆಗೋಗ್ತಾ ಇದೆ. ಫಸ್ಟ್ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಸ್ವಲ್ಪ ಅಪ್ಲೈ ಮಾಡ್ತೀನಿ, ಯಾಕಂದರೆ ಐಸ್ ಮೇಲೆಲ್ಲ ಸ್ವಲ್ಪ ಒಬ್ಬೊಬ್ರು ಬ್ಲ್ಯಾಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ರೆಡ್ ಶೇಡ್ ಹಚ್ಕೊತಾ ಇಲ್ಲ, ಬೇರೆ ಗೋಲ್ಡಿಶ್ ಶೇಡ್ ಹಚ್ಕೊಳ್ತಾ ಇದ್ದೀನಿ. ಗೋಲ್ಡ್ ಆರೆಂಜಿಶ್ ಶೇಡು ಚೇಂಜ್ ಇರಲಿ ಅಂತ ಚೆನ್ನಾಗಿ ಬ್ಲೆಂಡ್ ಮಾಡಿ ಲೈಟ್ ಮೇಕಪ್ ಆಗೋದನ್ನ ಸ್ವಲ್ಪ ಲೈಟಾಗೆ ಹಚ್ಕೊತಾ ಇದ್ದೀನಿ. ನೈಟ್ಗೆ ಹೋಗ್ತಾ ಇದ್ದೀವಲ್ಲ, ಸೊ ಅದಕ್ಕೆ. ಗ್ರೀಸ್ ಕಟ್ ಬೇಕು ಅಂದ್ರೂ ನೀವು ಮಾಡ್ಕೋಬೋದು. ಬೇರೆ ಸಿಲ್ವರ್ ಅಥವಾ ಆ ಥರ ಎಲ್ಲ ಇದ್ರೆ ಗ್ರೀಸ್ ಕಟ್ ಮಾಡಿ ಇಲ್ಲಿ ಐಸ್ ಅಪ್ಪರ್ ಪಾರ್ಟ್ ಇದೆಯಲ್ಲ ಇಲ್ಲಿಗೊಂದು ಸಿ ಮಾರ್ಕ್ ಹಾಕಬೇಕು. ಆವಾಗ ಗ್ರೀಸ್ ಕಟ್ ಥರನೂ ನಿಮಗೆ ಬರುತ್ತೆ. ಅದೆಲ್ಲ ಈಗ ತುಂಬ ಓವರ್ ಆಗೋಗುತ್ತೆ. ನಾನು ಹೋಗ್ತಾ ಇರೋದು ಸ್ಕೂಲ್ ಫಂಕ್ಷನ್ಗೆ, ಸೊ ಅದಕ್ಕೆ ಲೈಟಾಗೆ ಸಾಕು. ನಾನು ಇವಾಗ ಬಂದೆ ನೋಡಿ ಫ್ರೆಂಡ್ಸ್, ಇವ್ರುಗಳು ಪಾರ್ಟಿಗೆ ರೆಡಿ ಆಗ್ತಿದ್ದಾರೆ. ಅದೇನು ಆನ್ಯುವಲ್ ಡೇ ಅಂತ ಅನ್ಬೇಕಾದ್ರು ಅಮ್ಮ ನೋಡಿ ಬೂತ್ ಕುಂಬಳಕಾಯಿ ಇದೆ ದೇವಸ್ಥಾನ ರೆಡಿ ಆಗಿರುತ್ತೆ. ನೆಕ್ಸ್ಟ್ ನಾನು ಬಂದಿಲ್ಲಿ ಹೈಲೈಟರ್ ಹಚ್ತಾ ಇದ್ದೀನಿ. ನೋಸ್ ಮಿಡ್ಲು ಪಾರ್ಟಿಗೆ ಹಿಂಗೆ ಹಚ್ಕೊಳ್ಳಿ, ಲೈನ್ ಮಾಡ್ಕೊಳ್ಳಿ, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ವರ್ಷ ಚೀಕ್ಸ್ ಹತ್ರ ಇಲ್ಲಿ ಹಚ್ಕೊಳ್ಳಿ. ಸುಮ್ಮನೆ ಒಂದು ಸ್ವೈಪ್ ಮಾಡಿ ಅಷ್ಟೇ, ರಬ್ ಮಾಡಿ ಸುಮ್ಮನೆ ಜಸ್ಟ್ ಹಿಂಗೆ ಮಾಡಿ. ಆಮೇಲೆ ಐಸ್ ಮೇಲ್ಗಡೆ, ಐಬ್ರೋಸ್ ಡೌನಲ್ಲಿ, ಆಮೇಲೆ ಇಲ್ಲಿ ಫೋರ್ ಹೆಡ್ಗೆ ಶೈನ್ ಆಗೋ ಥರ ನೀಟಾಗಿ ಬ್ಲೆಂಡ್ ಮಾಡಬೇಕು ನೀವು. ಆಮೇಲೆ ಕಾರ್ನರ್ಸ್ಗೆ ಹೈಲೈಟರ್ ಇದು ಅಷ್ಟೇ ಫ್ರೆಂಡ್ಸ್. ನನ್ನ ಮೇಕಪ್ ಆಯ್ತು. ಈಗ ಸುಮ್ಮನೆ ಲೈಟಾಗಿ ಬ್ಲಷ್. ಎಷ್ಟು ಚೆನ್ನಾಗಿ ಕಡಿಮೆ ನೋಡಿ ಫ್ರೆಂಡ್ಸ್. ಈ ರೀತಿ ನಾನು ಲೈಟ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಐಲೈನರ್ ಆಗಿದೆ ಅಂತ ಕಾಣಿಸ್ತಾ ಇದೆ.
ಆದರೂ ಓಕೆ, ನನಗಿಷ್ಟ ಐಲೈನರ್ ಏನಿದ್ರು ಹಾಕ್ಕೊಳ್ಳೋದು. ಇವಾಗ ಹೇರೆಲ್ಲ ಸೆಟ್ ಮಾಡ್ಕೊತೀನಿ. ಹೇರ್ ಸ್ಟೈಲ್ ಮಾಡಲ್ಲ, ಜಸ್ಟ್ ಫ್ರೀ ಹೇರ್ಸ್ ಹೀಗೆ ಬಿಡ್ತಾ ಇದ್ದೀನಿ. ಜಸ್ಟ್ ಒಂದು ಕ್ಲಿಪ್ ಹಾಕಿ ಇನ್ನು ಹೊರಗಡೆ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ. ಅದಿನ್ನವಾಗ ಚೆನ್ನಾಗಿ ಕಾಣುತ್ತೆ. ರೆಡ್ ಡ್ರೆಸ್ ಹಾಕಿರೋದ್ರಿಂದ ನಾನು ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ಓಕೆ, ನಾನೇನು ಫಿಕ್ಸರ್ ಏನೋ ಹಾಕೊಳ್ತಾ ಇಲ್ಲ. ಈವ್ನಿಂಗ್ ಆಗಿರೋದ್ರಿಂದ ಸ್ವೆಟ್ ಎಲ್ಲ ಏನು ಅಷ್ಟೊಂದು ಆಗಲ್ಲ ಅಂತ ಸಾಕು, ಇಷ್ಟೇ ಲೈಟ್ ಮೇಕಪ್ಗೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಯಾವಾಗಲೂ ಟೈಮ್ ಸಿಕ್ಕಿದಾಗ ನಿಮಗೆ ಪಾರ್ಟಿ ಮೇಕಪ್ ತೋರಿಸ್ತೀನಿ. ನಾನು ಹೇಗೆ ಮಾಡ್ಕೊತೀನಿ ಅಂತ ನೀವು ಅದೇ ರೀತಿ ಮಾಡ್ಕೊಳ್ಳಿ. ಇಲ್ಲೊಂದು ಚಿಕ್ಕದಾಗಿ ಒಂದು ಸೈಡ್ ತಗೊಂಡಿದ್ದೀನಿ. ಈ ಸೈಡಲ್ಲಿ ಮುಗಿಸ್ಕೊಳ್ಳಿ. ಮತ್ತೆ ಒಂದು ತಗೊಂಡು ಸಣ್ಣದಾಗಿ ಫಸ್ಟ್ ಒನ್ನು ಸೆಕೆಂಡ್ ಒನ್ ಸೇರಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಬಂದು ಎಲ್ಲರೂ ಫಂಕ್ಷನ್ಗೆ ಪಾರ್ಟಿಗೆ. ಓಕೆ ಫ್ರೆಂಡ್ಸ್, ನಾನು ರೆಡಿ ಆಯ್ತಿದ್ದ. ವರ್ಷಾಶಿಕನ ರೆಡಿ ಆಗಬೇಕು. ತೆಗಿಯೋದೇನೋ ಎಲ್ಲ ಸುಲಭ, ಮತ್ತೆ ಒಂದು ಕಡೆಯಿಂದ ಬಾಕ್ಸಸ್ ಎಲ್ಲ ಎತ್ತಿಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ. ವರ್ಷಾಶಿಕಲ್ಲ ಅಲ್ಲೇ ರೆಡಿ ಆಗ್ತಾರಂತೆ. ಈಗ ಹೊರಡ್ತಾ ಇದ್ದೀನಿ. ಇನ್ನೇನು 5:30ಗೆ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಇದರಲ್ಲಿ ಸಿಗ್ತೀನಿ. ರೂಪ ಬರ್ತೀನಿ ಅಂತ ಹೇಳಿದಾಳೆ. ಮನೆ ಕೆಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಕೃತಿಕಾ ಮನೆಗೆ ಹೋಗ್ತೀವಿ. ಅದಾದಮೇಲೆ ಕೃತಿಕಾ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಈಗ ಕೃತಿಕಾ ಮನೆಗೆ ಬಂದಿದ್ದೀವಿ. ಅಂಬಿಕಾ ರೆಡಿ ಆಗ್ತಾಳೆ ಈಗ. ಬಿಸಿಲಿದೆ ಸ್ವಲ್ಪ. ಏನ್ ಮಾಡ್ತಾವಳೆ? ವರ್ಷಾಶಿಕಾ ಇನ್ನೂ ರೆಡಿ ಆಗಿಲ್ಲ. ಹಾಗೆ ಗಾಡೀಲಿ ಕೂತ್ಕೊ ಬಂದ್ಬಿಟ್ಟಿದ್ದಾರೆ. ರೂಪ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ. ಅಯ್ಯೋ ಹಂಪಿ, ಏನು ಮಾಡ್ತಾ ಇದೀಯಪ್ಪ? ಹಂಪಿಗೆ ಮೇಕಪ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಅಯ್ಯೋ, ನಾನು ಅವಾಗಿಂದ ಮಿಸ್ ಮಾಡ್ಕೊಬಿಟ್ನಲ್ಲಪ್ಪ. ನೋಡಿ ಫ್ರೆಂಡ್ಸ್, ಹಂಪಿಗೆ ಮೇಕಪ್ ಮಾಡ್ತಾ ಇದ್ದೀವಿ ಫಂಕ್ಷನ್ಗೆ ಹೋಗೋಕ್ಕೆ. ಪಾಪ ಕೆಲಸ ಜಾಸ್ತಿ ಅನ್ಸುತ್ತೆ. ವಾವ್, ನೈಸ್ ಅನ್ವಿಕಾ. ಮುಂದಾ ಇಲ್ಲಿ ನೋಡು, ಏನೇನು ಹಚ್ಕೊಂಡಿದ್ಯಾ? ಮುಂದೆ ಏನೇನು ಹಚ್ಚಿದ್ಯಾ ರೂಪ ಈಗ ಮಗುಗೆ? ನಾನು ಕಾಂಪ್ಯಾಕ್ಟು, ಐಬ್ರೋ, ಫೌಂಡೇಶನ್ ಇದಿಲ್ಲ. ಫೌಂಡೇಶನ್ ಬೇಡವಾ? ಮಕ್ಕಳಲ್ವಾ, ಸ್ವಲ್ಪ ಜಾಸ್ತಿ ಬ್ಲಶ್ ಹಾಕ್ಬೇಕು. ಅಲ್ಲ, ಮಂಜು ಫೋನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಮುದ್ದಕ್ಕೆ ಸ್ವಲ್ಪ ಕಲರ್ ಅಂದ್ರೆ ಇಷ್ಟ. ಕೃತಿಕಾ ಇನ್ನೂ ರೆಡಿನೇ ಆಗಿಲ್ಲ ಫ್ರೆಂಡ್ಸ್. ನೈಟಿ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಸಣ್ಣ ಆಗಿದ್ದಾಳೆ ಈಗ. ನೈಟಿ ತುಂಬ ತುಡುಕ್ತಾ ಇತ್ತು. ಮಳೆ ನಾವೇ ನಿಂಗೆ ಬಸ್ಸಾರು ತಂದಿದ್ದೀವಿ. ನಮ್ಮ ಮುದ್ದು ನಿಮ್ದು ಆಯ್ತು, ಎಲ್ರದ್ದು ಆಯ್ತು. ಆಯ್ತಾ ತಿಂದ ಶಿಕಾ? ಸರಿ, ಶಿಕಾ ತಿಂತಾಳೆ. ಕಾಜಲ್ ಕೊಡ್ರಮ್ಮ, ಕಾಜಲ್ ಕೊಡ್ರಿ. ಕಾಜಲ್ ಕೊಡ ಶಿಕಾ. ವರ್ಷ ಕೊಟ್ಟೆ ಏನ್ರಿ? ಬೇಡ ಕೃತಿಕಾ. ಸರಿ, ಬೇಡ ಅದು ಬೇಡ ಇಟ್ಕೊಳ್ರಿ. ಇದನ್ನ ಬೇಡ ಅಂತ ಇಟ್ಕೊಳ್ರಿ. ಬೇಡ ಅಂತ ಹಾಕ್ಸ್ಕೊಳ್ಳೋದು. ಇನ್ನೇನ್ ಹಾಕೋಣ? ವರ್ಷ ಎಲ್ಲ ಇಲ್ಲಿ ಬಂದು ರೆಡಿ ಆಗ್ತಿದ್ದಾರೆ. ಕಿಟ್ಟೆ ತಗೊಂಡ್ಬಂದ್ಬಿಟ್ಟಿದ್ದಾರೆ, ಮೇಕಪ್ ಕಿಟ್ನ. ಶೂಟ್ ಮಾಡ್ಕೊಳ್ಳೋದು. ಒಂದು ಕಾಂಪ್ಯಾಕ್ಟು, ಒಂದು ಇದು. ಫೌಂಡೇಶನ್ ಹಚ್ಚಿಲ್ಲ, ಮಾಮೂಲಿ ಮಾಮಾ ಅರ್ತ್ ಕ್ರೀಮ್ ಹಚ್ಕೊಂತಾಳೆ ಅನ್ವಿಕಾ. ಹಚ್ಕೊಂಡಿದ್ದಾಳಂತೆ ಲೈಟಾಗಿ. ಪಿಂಕ್ ಕಲರ್ ನನ್ನ ಫೇವ್ರೆಟ್ಟು. ಮುಳ್ಳಿಕಾಡು ಆಶಿಕ ಜಾಸ್ತಿ ಆಯ್ತು. ನಿನ್ಗಿರೋ ಕಲರ್ಗೆ ಇಷ್ಟೊಂದು ಫೌಂಡೇಶನ್ ಹಚ್ಕೊಂಡ್ರೆ ಅಷ್ಟೇ, ತುಂಬಾ ಜಾಸ್ತಿ ಆಗೋದು. ವಾ, ನನ್ ಪಿಂಕ್ ಕಲರು.
ಇವರಿಬ್ರು ಇಲ್ಲೇ ಫೈಟಿಂಗ್ ಆಡ್ತಾ ಇದ್ದಾರೆ. ಕೃತಿಕಾ ಕೊಂಡೆ ಹಿಂದ್ಗಡೆನ ಸೈಡ್ಗಂತೆ ಹಂಪಿ ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಡುತ್ತ ಕಣ. ಆಮೇಲೆ ಡ್ಯಾನ್ಸ್ ಆಡಲ್ಲಿ ಆಯ್ತಾ, ನಿಂತ್ಕೊಬಿಡ್ಬೇಡ. ನೀನ್ ತರ್ಬೇಕು. ನಮ್ದೇ ಇದು ರಬ್ಬರ್ ಬ್ಯಾಂಡು ಇನ್ನೊಂದೇ ಶಕೆ ಸ್ಟ್ರೈಟ್ ಮಾಡ್ಬೇಕಾಗಿತ್ತಪ್ಪ. ಏನ್ ಹೇರ್ ಸ್ಟೈಲ್ ಮಾಡ್ಬೇಕಂತೆ ಕೃತಿಕಾ? ಇದೇನಾ ಡ್ರೆಸ್ಸು ಅವರೇ ಕೊಟ್ಟಿರೋದಾ? ಇಲ್ಲಿ ನೋಡಿಲ್ಲ, ಇದು ಕರೀದು ಈ ವರ್ಷ ಬಿದ್ದು ಬಿಳಿ ವರ್ಷ. ಒಂದು ಯಾವ್ದೋ ಒಂದು ಡ್ಯಾನ್ಸ್ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಫೋಟೋ ಇದೆ, ಸೇಮ್ ವರ್ಷನೇ. ಯಾಕೆ ಸೈಡ್ ಹಾಕ್ಬೇಕಂತ? ಮುಂದ್ಗಡೆ ಸ್ವಲ್ಪ ನೋಡೋಣ. ಇದು ನಿನ್ ಕಾಣುತ್ತೆ. ಇನ್ನ ಬೇರೆ ರಬ್ಬರ್ ಬ್ಯಾಂಡ್ ಕೊಡ್ಬೇಕು. ಅವ್ಳು ರಬ್ಬರ್ ಬ್ಯಾಂಡ್ಸ್ ಕೊಡ್ಬೇಕಾ? ಹೇರ್ ಸ್ಟೈಲ್ ಮಾಡ್ತಾ ಇದೀವಿ ಅನ್ವಿಕಂಗೆ. ರೂಪ ಮಾಡ್ತಾ ಇದ್ದಾಳೆ. ನೀನ್ ಹೇಳಿದ್ದೆ ಹೆಂಗ್ ಕೃತಿಕಾ? ಮುಂದೆ ಸ್ವಲ್ಪ ಇವರಿಬ್ರು ನೋಡಿ ಫ್ರೆಂಡ್ಸ್. ಹಿಂಗಾಗಲ್ವಲ್ಲ ಅವಾಗ. ಭಾಷಿಕ ನಿಂಗೆ ಹಾಕ್ತೀನಿ. ಸ್ಕೂಲ್ ಸ್ಟ್ರೈಟ್ ಮಾಡ್ಬಿಟ್ಟು ಆಮೇಲೆ ಹಾಕೋಣ. ನಿನ್ಗೆ ಚೆನ್ನಾಗಿ ಕಾಣುತ್ತ. ಓಕೆನಾ? ಇಲ್ಲ ಕೂಚು, ಇಲ್ಲ ಕೂಚು. ಸ್ಟ್ರೈಟ್ ಮಾಡೋಣ. ಇಲ್ಲೇ ಕೂಚು. ಈಗಿನ್ನ ಹೊರಡ್ಬೇಕು. ಇನ್ನ ವರ್ಷ ಆಶಿಕಾ ಎಲ್ಲ ಫುಲ್ ರೆಡಿ ಆಗ್ತಾ ಇದಾರೆ. ಇನ್ನ ಈಗ 4 o'clock 5:30 ಹೋಗ್ಬೇಕು ನಾವು. ಅನ್ವಿಕಾ ಏನೆಲ್ಲ ಹೇರ್ ಸ್ಟೈಲ್ ಬೇರೆ ಮಾಡ್ಕೊಂತ ನೀಟಾಗೆಲ್ಲ ಜಡೆ ಕುತ್ಕೊಂಡ್ಲಿ ಅಂತ. ನಾನು ಸ್ವಲ್ಪ ರೂಪಂಗೆ ತುಂಬ ಕೆಲಸ ಇದೆ. ರೂಪ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಆಮೇಲೆಲ್ಲ ರೆಡಿ ಆಗ್ತೀನಿ ಅಂತ ಇದ್ದಾಳೆ. ಅನ್ವಿಕಾ ಫುಲ್ಲು ಫೋನ್ ನೋಡ್ಕೊಂಡು ಎಲ್ಲ ಪಾಪ್ರಿ ಬಟ್ಟೆ ಎಲ್ಲ ಹಾಕ್ಕೊಂಡು ಕೊಂಡೆ ಹಾಕಿದ್ದೀವಿ. ರೂಪ ಹಾಕಿದ್ರು ತುಂಬಾ ಇದು ಕಷ್ಟಪಟ್ಟು. ಫುಲ್ಲು ಎಲ್ಲ ಬೇಬಿ ಹೆಡ್ಸ್ ಎಲ್ಲ ಮುಂದೆನೇ ಬರ್ತಾ ಇದೆ. ಏನೂ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಜೆಲ್ಲೆಲ್ಲ ಉಪಯೋಗಿಸಿ ಸ್ಟ್ರೈಟ್ನಿಂಗ್ ಮಾಡಿ ನೀಟಾಗಿ ಹಾಕಿದ್ವಿ. ಕರ್ಲಿ ಹೇರ್ ಆಗಿರೋದ್ರಿಂದ ಫೋನ್ ನೋಡ್ಕೊತಾ ಇದ್ದಾಳೆ. ಊಟ ಮಾಡಿಬಿಟ್ಟು ಇವಾಗ ತೊಗೊಂಡೋಗಿ 4:30 ಇನ್ನೇನು ಆಯಿತು. ತೊಗೊಂಡೋಗಲ್ಲಿ ಬಿಸಾಕ್ಬಿಡೋದೆ. ನ್ಯಾಷನಲ್ NPS ಕರ್ಕೊಂಡೋಗಿ ಏನಾದರೂ ಡ್ಯಾನ್ಸ್ ಮಾಡ್ಕೊ. ನಾವೆಲ್ಲ ಬರೋಷಲ್ಲೆಲ್ಲ ಸೆಟ್ ಆಗಿರೋದು. ಕಪ್ ಕೇಕ್ ಕೊಡ್ತಾರಂತೆ ಅವಳಿಗೆ. ಅದಕ್ಕೆ ಫುಲ್ಲು ಜೋಶಲ್ಲಿದ್ದಾಳೆ ಅನ್ವಿಕಾ. ಆದರೂ ತಿನ್ನಲ್ಲ ಅವಳು ಪಾಮಿಟೀತ್ ಆಗಿರೋದ್ರಿಂದ. ಈಗೆಲ್ಲ ಮೇಕಪ್ ಎಲ್ಲ ಹಾಳಾಗುತ್ತೆ ಅಂತ ಏನು ತಿನ್ಬೇಡ ಅಂತ ಹೇಳ್ಬಿಟ್ಟಿದೀವಿ ನಾವು. ಅದಕ್ಕೆ ಇಲ್ಲೇ ಕೃತಿಕಾ ಇಲ್ಲೇ ಊಟ ಮಾಡಿಸ್ತಾ ಇದ್ದಾಳೆ. ಆಶಿಕಾ ಅಂತೂ ಇನ್ನ ರೆಡಿ ಆಗೋದ್ರಲ್ಲ ಇದ್ದಾಳೆ. ರೂಮಲ್ಲಿ ಹೋಗಿ ಒಂದ್ಸತಿ ಬೇರೆ ರೆಡಿ ಆಗ್ತಾ ಇದ್ದಾಳೆ ಆಶಿಕಾ. ಭಾಷಿಕಾ ಎಲ್ಲ ನೀಟಾಗಿ ರೆಡಿ ಮಾಡ್ತೀನಿ ನಾನು. ವೇರ್ ವೈ ಶಿ ಈಸ್ ಆಕ್ಟಿಂಗ್ ಲೈಕ್ ದಟ್? She wants to roam here and there. Got surprised. Every time she wants to go to Kritika house. Now she was telling you go, I'll be here. What happened, Kritika? What's the reason? ಗೊತ್ತಿಲ್ಲ. ಸುತ್ತ ಅಂತ. ಆ ಡೋರ ಕರಿಯ ಡೋರ ತಗ್ಲಾಕ್ಬಿಟ್ಟಿದ್ದಾಳೆ. ಬಿಳಿ ಡೋರ ಎಲ್ಲ ಮೇಲ್ಗಡೆ ಇದಾರೆ ನೋಡಿ ಫ್ರೆಂಡ್ಸ್. ಬಗ್ಗಿ ನೋಡ್ತಾವ್ರೆ ಟಿವಿ ಹಿಂದ್ಗಡೆ ಹೋಗಿ. ನೋಡಿ 4:30 ಆಗಿದೆ. ಪಾಪಡಿ ಬೆಟ್ಟ ಎಲ್ಲ ಹಾಕೊಂಡು ಒಂದ್ ಕಡೆ ಫೈನಲ್ ಟಚ್ ಅಪ್ ಎಲ್ಲ ಮುಗ್ದಿದೆ. ಅನ್ವಿಕಾ ಟೈಮ್ ಆಯ್ತು.
ರೆಡಿ ಆದ ಫುಲ್ಲು ನನ್ನ ಪೌಡ್ರ್ ಮಗುಗೆ ಚೆನ್ನಾಗಿ ಸೂಟ್ ಆಗೋದು. ಟರ್ನ್ ಮಾಡು ಶಾನ್ವಿಕಾ, ಒಂದ್ ರೌಂಡ್ ಟರ್ನ್ ಮಾಡು, ಫುಲ್ ಟರ್ನ್ ಮಾಡು. ಈಗ ಎಲ್ರು ಹೋಗ್ತಾ ಇದ್ದೀವಿ. ಅನ್ವಿಕಾ ವೇಟ್ ಮಾಡ್ತಾ ಇರ್ತಾಳೆ. 5:30 ಆಗಿದೆ, ಇನ್ನು ಅದಕ್ಕಿಂತ ಜಾಸ್ತಿನ ಟೈಮ್ ಆಗ್ತಾ ಇದೆ. ತುಂಬಾ ಜನ ಇದ್ದೀವಿ, ಕಾರಲ್ಲಿ ಫುಲ್ಲು ಜಾಸ್ತಿ ಜನ ಆಗ್ತಾರೆ. ಸೊ ಅದಕ್ಕೆ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಯಾಕೆ ಬಂತಾ? ಫೋಟೋ ಶೂಟ್ ಬೇರೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ರೆಡಿಯಾಗಿ ಬಂದರು. ನಾವು ಕ್ಯಾಬ್ ಬುಕ್ ಮಾಡಿದ್ದೀವಿ, ಇನ್ನೂ ಬರೋದ್ರಲ್ಲಿದೆ. ಸೆಲ್ಫಿ ತೆಗಿರೂಪ. ಕ್ಯಾನ್ಸಲ್ ಮಾಡ್ದಾ? ಬಾಯ್. ಸ್ಕೂಲ್ದು ಬ್ಯಾಕ್ ಗೇಟಲ್ಲಿ ಪ್ರೋಗ್ರಾಮ್ ನಡೀತಿರೋದು, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸ್ಕೂಲ್ ಬ್ಯಾಕ್ ಗೇಟಲ್ಲಿ ಪ್ರೋಗ್ರಾಮ್ ರೆಡಿ ಆಗ್ತಾ ಇದೆ. ಫುಲ್ ಸೆಕ್ಯೂರಿಟಿ ಇದೆ. ಪ್ರೋಗ್ರಾಮ್ ಇನ್ನೇನು ಸ್ಟಾರ್ಟ್ ಆಗೋದ್ರಿತ್ತು. ಸೀಟ್ಸ್ ಎಲ್ಲ ಫುಲ್ಲು, ಫ್ರಂಟಲ್ಲೆಲ್ಲ ಫುಲ್ ಫಿಲ್ ಆಗೋಗಿತ್ತು. ಹಿಂದ್ಗಡೆಯಿಂದ ನೋಡ್ಕೊಂಡು ಕೂತ್ಕೊಳ್ತಾ ಇದ್ದೀವಿ. ಈಗಷ್ಟೇ ರೀಚ್ ಆಗಿದ್ದೀವಿ, ಇನ್ನೇನು ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ನೋಡ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ತುಂಬ ಜನ ಬೇರೆ ಬರ್ತಾ ಇದ್ದಾರೆ. ಫುಲ್ಲು ಕ್ರೌಡ್ ಆಗಿಬಿಟ್ಟಿದೆ. ರೂಪಾ, ಕೃತಿಕಾ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಎಲ್ಲಿ ಫ್ರಂಟಲ್ಲಿ ಸೀಟ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ. NPS ಕ್ಯಾಡೆನ್ಸ್ ಅಂತ ಪ್ರೋಗ್ರಾಮ್ದು ಟೈಟಲ್ ಕೊಟ್ಟಿದ್ರು. ಯೂಟ್ಯೂಬಲ್ಲೂ ಅವ್ರದ್ದು NPS ಸ್ಕೂಲ್ ಅವ್ರದ್ದು ಇದಿದೆ. ಅಲ್ಲೂ ಲೈವ್ ಶೋ ನೋಡ್ಬೋದಿತ್ತು. ನಾವು ಕುತ್ಕೊಂಡೆ, ಫೋನಲ್ಲೇ ನಮಗೆ ತುಂಬ ಕ್ಲಿಯರ್ ಆಗಿ ಕಾಣಿಸಿತ್ತು. ಮನೇಲೇ ಕುತ್ಕೊಂಡು ಬೇಕಾದ್ರೆ ನಾವು ನೋಡ್ಬೋದಿತ್ತು. ಆದರೆ ಅನ್ವಿಕಾ ಹೇಗೆ ಡ್ಯಾನ್ಸ್ ಆಡ್ತಾಳೆ ಅನ್ನೋದೇ ಕ್ಯೂರಿಯಾಸಿಟಿ. ಲಾಸ್ಟ್ ಟೈಮ್ ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದ್ಲು. ಸೊ ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಿ ಲೈವ್ ಶೋ ನೋಡ್ಕೊಂಡು ಬಂದ್ವಿ. ಕೃತಿಕಾ ಬೇರೆ ನಮಗೆ ಪ್ರ್ಯಾಂಕ್ ಮಾಡಿದ್ಲು. ರವೀಂದ್ರ ಕಲಾಕ್ಷೇತ್ರದಲ್ಲಿದೆ, ಹೋಗೋಣ ಬೇಗ ರೆಡಿ ಆಗ್ರಿ ಅಂತ. ಯಾಕಂದರೆ ನಾವು ರೆಡಿ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ನೋಡಿದ್ರೆ ಸ್ಕೂಲಲ್ಲೇ ಎಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಆಗಿತ್ತು. ನಮಗೂ ಅಲ್ಲಿ ಗಂಟ ಹೋಗೋದೆಲ್ಲ ಸ್ವಲ್ಪ ದೂರ ಆಗ್ತಾ ಇತ್ತಲ್ವ, ಸ್ವಲ್ಪ ನಮಗೂ ರಿಸ್ಕಿ ಆಗ್ತಾ ಇತ್ತು. ಸ್ವಲ್ಪ ಎಲ್ಲ ಖುಷಿ ಆಯಿತು, ಇಲ್ಲೇ ಆಗ್ತಾ ಇದೆ ಅಂತ ಬೇರೆ. ಫುಲ್ಲು ಮ್ಯೂಸಿಕ್ ಬೇರೆ ಇದೆ. ಸೊ ಅದಕ್ಕೆ ಇದು ಮಾಡಿದ್ದೀನಿ, ಏನೂ ಮಾತಾಡೋಕ್ಕೆ ಆಗಲ್ಲ. ಏನು ಮಾತಾಡಿದ್ರೂ ಮ್ಯೂಸಿಕ್ ಬರುತ್ತೆ, ಕಾಪಿ ರೈಟ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೊರಗಡೆ ಎಲ್ಲ ನಮಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕಿತ್ತು. ಎಲ್ಲ ಹೊರಗಡೆ ತೊಗೊಂಡು ಬಂದು ತಿನ್ನೋಣ ಅಂತ ಮಾತಾಡ್ಕೊಳ್ತಾ ಇದ್ದೀವಿ. ಬೋರ್ ಆಗ್ತಿದೆ ಅಲ್ವಾ ಅಂತ ಫುಲ್ಲು ಎಲ್ಲರೂ ಅವರು ಎಲ್ಲ ಸ್ಪೀಚ್ ಮಾಡ್ತಾಯಿದ್ರು. ಸ್ಕೂಲ್ ಹೆಡ್ ಎಲ್ಲ ಯಾರ್ಯಾರು ಎಲ್ಲ ಏನಿದ್ದಾರೋ ಅವರೆಲ್ಲರೂ. ಈಗ ಬಂದು ಅಸೆಂಬಲ್ ಆಗಿದ್ದೀವಿ ಇಲ್ಲಿ. ಇನ್ನೇ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ. ತುಂಬ ಬ್ಯಾಕ್ ಸೈಡ್ ಸೀಟ್ ಸಿಕ್ಕಿತ್ತು, ಫ್ರಂಟ್ ಸಿಗಲಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ, ಏನಾದರೂ ತೊಗೊಬಂದು ತಿನ್ನೋಣ ಅಂತ. 400 ರೂಪಾಯಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಫುಲ್ಲು ಕ್ರೌಡ್ ಆಗಿಬಿಟ್ಟಿದ್ದಾರೆ. ಸಮೋಸ, ಪಾಸ್ತಾ ಎಲ್ಲ ಸಿಗುತ್ತೆ. ಇನ್ನೊಂದು ಪಾವ್ ಭಾಜಿ, ಸಮೋಸ, ಕೂಪನ್ ತೊಗೊಂಡ್ಬರ್ಬೇಕು. ಎಲ್ಲಿ ಕೂಪನ್ ತಗೊಳ್ಳೋದು? ಕೂಪನ್ ತಗೊಂಡು ಬರ್ಬೇಕಂತೆ. ಇಲ್ಲ, 2 samosa for me. 2 samosa. No, sir. This is 2 samosas. Two samosa. ಎಲ್ಲರೂ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಫ್ರೆಂಡ್ಸ್. ನಾನು ಪಾಸ್ತಾ ತೊಗೊಂಡಿದ್ದೀನಿ, ಎಲ್ಲರೂ ತಿಂತಾ ಇದ್ದಾರೆ. ಎಲ್ಲರೂ ಫೈಟಿಂಗ್ ಮಾಡ್ತಾ ಇದ್ದಾರೆ. ಸಮೋಸ ತಿಂತಾ ಇದ್ದಾಳೆ. ಯೂಟ್ಯೂಬ್ ಚಾನಲ್ ಏನಂದರೆ ಮ್ಯೂಸಿಕೆಲ್ಲ ಪ್ಲೇ ಮಾಡೋ ಹಾಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಕರ್ಪೂರ ಗೌರಂ ಸದಾವತಾರಂ ಅಂತ ಮಹಾದೇವನ್ ಸಾಂಗು ಸ್ಟಾರ್ಟ್ ಆಯಿತು. ಫಸ್ಟೇ ವಿಘ್ನೇಶ್ವರಂದು ಶ್ಲೋಕ ಹೇಳಿದ್ರು. ಮಕ್ಕಳು ತುಂಬಾ ಚಿಕ್ಕ ಮಕ್ಕಳು, ಪ್ರೀ ನರ್ಸರಿಯಿಂದ ಹಿಡಿದು 2nd ಸ್ಟ್ಯಾಂಡರ್ಡ್ವರೆಗೂ ಮಾತ್ರನೇ ಇದ್ದಿದ್ದು ಪ್ರೋಗ್ರಾಮು ಸ್ಟೂಡೆಂಟ್ಸ್ದು.
ಆದರೂ ಚಿಕ್ಕ ಚಿಕ್ಕ ಮಕ್ಕಳು ಆ್ಯಂಕರಿಂಗ್ ಮಾಡ್ತಿದ್ರು, ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಚಿಕ್ಕ ಚಿಕ್ಕ ಮಕ್ಕಳು ಇಂಗ್ಲೀಷ್ ಮಾತಾಡೋದು ನೋಡಿ LKG UKG ಪ್ರೀ ನರ್ಸರಿ ಇವರೆಲ್ಲರೂ ಆ್ಯಂಕರಿಂಗ್ ಮಾಡ್ತಿದ್ರು. ಇಬ್ಬರಿಬ್ರು ಬಂದು ಅವ್ರು ಇಂಗ್ಲೀಷ್ ಮಾತಾಡ್ತಾ ಇರೋದು ಕೇಳೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಅವ್ರ ಇನ್ನೋಸೆನ್ಸ್ ಕಾಣಿಸ್ತಿತ್ತು ಅದರಲ್ಲಿ ಅವ್ರು ಮಾತಾಡೋ. ಅನ್ವಿಕನ್ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು. ಈಗ ಇನ್ನೇನು ಲಾಸ್ಟಲ್ಲಿ ಅಲ್ಲಿ ಗಂಟ ವೆಯ್ಟ್ ಮಾಡ್ತಾ ಇದ್ವಿ. ಸಾಂಗ್ ಎಲ್ಲ ಪ್ಲೇ ಮಾಡೋಂಗಿಲ್ಲ, ಸೊ ಕಾಪಿ ರೈಟ್ಸ್ ಬರುತ್ತೆ. ಅದಕ್ಕೋಸ್ಕರ ದಿತ್ತೆ ಅನ್ನೋ ಸಾಂಗ್ ಡ್ಯಾನ್ಸ್ ಮಾಡಿದ್ಲು. ಫಸ್ಟ್ ರೋ ಅಲ್ಲಿ ನಿಂತಿದ್ದಾಳೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಫುಲ್ ಖುಷಿಯಿಂದ ಆ್ಯಕ್ಟಿವ್ ಆಗಿ ಹ್ಯಾಪಿಯಿಂದ ಸ್ಮೈಲಿ ಫೇಸಿಂದ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವಳ ಫ್ರೆಂಡೇ ಅವಳಿಗೆ ಪಾರ್ಟ್ನರ್ ಆಗಿ ಸಿಕ್ಕಿರೋದ್ರಿಂದ ಕ್ರ್ಯಾಕರ್ಸ್ ಫೈರಿಂಗ್ ಆಗಿರೋದ್ರಿಂದ ಅನ್ವಿಕಾ ಭಯ ಪಡ್ತಿದ್ಲು. ಅದಾದಮೇಲೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಇಲ್ಲೇ ಲೆಫ್ಟಲ್ಲೇ ಕಾಣಿಸ್ತಿದ್ದಾಳೆ ಫಸ್ಟ್ ರೋ ಅಲ್ಲಿ. ನೀವು ನೋಡಿ ಹೇಗೆ ಮಾಡ್ತಿದ್ದಾಳೆ ಅನ್ವಿಕಾ ಡ್ಯಾನ್ಸು ಅಂತ. ಫುಲ್ ಜೋಶಲ್ಲಿ ಮಾಡ್ತಿದ್ಲು. ಸಾಂಗ್ ಕಂಪ್ಲೀಟ್ ಆಗೋವರೆಗೂ ಫುಲ್ಲು ಜೋಶಲ್ಲೇ ಇದ್ಲು. ಅನ್ವಿಕಾ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಕೊನೆನಲ್ಲಿ ಬಿಟ್ಟರು. ಕೊನೆನಲ್ಲಿ ಬಂದ್ಲು. ಅವಳಿಗಲ್ಲಿ ಬರ್ಗರ್ ಎಲ್ಲ ಕೊಟ್ಟಿದ್ರಂತೆ. ಫುಲ್ಲು ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ಲು. ಎಲ್ಲ ಮಕ್ಕಳು ತಗೊಬಂದಿದ್ರು, ಆದರೆ ಅವಳು ಮಾತ್ರ ತೊಗೊಂಡು ಬಂದಿರಲಿಲ್ಲ. ಅಲ್ಲೇ ತಿನ್ಕೊಂಡು ಬಂದಿದ್ಲು. ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದಾಳೆ. ಕ್ರ್ಯಾಕರ್ಸ್ ಎಲ್ಲ ಫೈರ್ ಆಗ್ತಾ ಇದ್ದಿದ್ದು ನೋಡಿ ಹೆದರ್ಕೊತಿದ್ಲು ಅಲ್ಲಿ. ಆದರೂ ಚೆನ್ನಾಗಿ ಮಾಡಿದ್ಲು. ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ಲು. ಲಾಸ್ಟಲ್ಲೂ ಎಲ್ಲ ತುಂಬ ಫೋಟೋಸ್ ತೊಗೋಬೇಕಿತ್ತು, ಅದಕ್ಕೆ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. 9 o'clock ಆಗಿತ್ತು.
ಫ್ರೆಂಡ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು, ಎಲ್ರು ಹೋಗ್ತಾ ಇದೀವಿ. ವರ್ಷ ರೂಪ ಎಲ್ಲ ಬರ್ತಾರೆ. ರೂಪ ಹೆಂಗಿತ್ತು ಪ್ರೋಗ್ರಾಮ್? ಚೆನ್ನಾಗಿತ್ತು. ಅಂದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ತುಂಬಾ ಚೆನ್ನಾಗಿ ಮಾಡ್ತಿದ್ಲು. ಡ್ಯಾನ್ಸ್ ಕಳಿಸ್ತೀವಿ, ಕ್ಯೂಟ್ ಆಗಿ ಮಾಡಿದ್ಲು, ಸ್ಮೈಲ್ ಮಾಡ್ಕೊಂಡು ಮಾಡಿದ್ಲು. ಫಸ್ಟ್ ಲೈನಲ್ಲೇ ಬೇರೆ ನಿಂತ್ಕೊಬಿಟ್ಟಿದ್ಲು. ಹೆಂಗಿತ್ತು ಅನ್ವಿಕಾ ಡ್ಯಾನ್ಸು? ಚೆನ್ನಾಗಿ ಆಡಿದೆ ಎನರ್ಜಿಯಿಂದ. ಸೂಪರ್. ಈಗ ಮನೆಗೆ ಹೋಗ್ತಾ ಇದೀವಿ. ಈಗಾಗಲೇ 8:30 ಆಗಿದೆ. ಮನೆಗೆ ಹೋಗಿ ಊಟ ಮಾಡಬೇಕು. ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್ ಹೊರಗಡೆ ಎಕ್ಸಿಟ್ ಆಗ್ತಾ ಇದೀವಿ. ಎಲ್ಲರೂ ತುಂಬ ಲೇಟ್ ಆಯಿತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಇಲ್ಲಿ ಗಂಟ ನನ್ನ ಬ್ಲಾಗ್ ನೋಡಿದ್ದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಅನ್ವಿಕಾ ಫೋಟೋಶೂಟ್ ಬೇರೆ ಮಾಡಿಸ್ಕೊತಿದ್ದಾಳೆ. ಫುಲ್ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕ್ಯಾಡನ್ಸ್ ಅಂತ ಪ್ರೋಗ್ರಾಮ್ ಎಲ್ಲ ಮುಗೀತು. ಎಲ್ಲರೂ ಪೇರೆಂಟ್ಸ್ ಎಲ್ಲ ಕೊನೆಯಲ್ಲಿ ಮಕ್ಕಳನ್ನೆಲ್ಲ ಬಿಟ್ಟರು. ಫಸ್ಟ್ ಯಾರು ಪ್ರೋಗ್ರಾಮ್ ಆಗ್ತ ತಕ್ಷಣ ಬಟಾಣಿ ಸಾರು ಮಾಡಿ ಕಬಾಬ್ ಮಾಡಿದ್ವಿ. ಎಲ್ರೂ ತಿನ್ಕೊಂತ ಇದಾರೆ. ಎಲ್ಲ ಬರೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಕಬಾಬ್ ಎಲ್ಲ ಆಗ್ತಾನೆ ಫ್ರೆಶ್ ಆಗಿ ರೆಡಿ ಮಾಡಿದ್ವಿ. ಫ್ರೆಂಡ್ಸ್ ಈಗಷ್ಟೇ ಮನೆಗೆ ಬಂದ್ವಿ. 9:30 ಆಗಿದೆ. 9:30 10 o'clock ಆಗಿದೆ ಅನ್ಸುತ್ತೆ. ಈಗೆಲ್ಲ ಫೇಸ್ ವಾಶ್ ಮಾಡಿ, ಫೇಸ್ ರಿಮೂವರಿಂದ ಫೇಸ್ ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವರ್ಷನೂ ಮಲಗ್ತಾ ಇದ್ದಾಳೆ, ಆಶಿಕಾನು ಮಲಗ್ತಾ ಇದ್ದಾಳೆ. ಸ್ವಲ್ಪ ಫೋನಲ್ಲಿ ಎಡಿಟಿಂಗ್ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮಾಡಿ ಸ್ವಲ್ಪ ಮುಗಿಸ್ಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ, ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಓಕೆ, ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಮೊದಲು ಮಲಗೋಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ಹಚ್ಕೊಂಡು ಮಲ್ಕೊಂಡ್ರೆ ಫೇಸು ತುಂಬಾ ನಮಗೆ ಡ್ರೈ ಎಲ್ಲ ಅನಿಸಲ್ಲ. ಮಾಯ್ಶ್ಚರೈಸರ್ ಹಚ್ಕೊಬಿಡೋಣ. ಮೇಕಪ್ ಎಲ್ಲ ಹಚ್ಕೊಂಡಿರೋದ್ರಿಂದ ಮಾಯ್ಶ್ಚರೈಸರ್ ಹಚ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ.